ಇನ್ನೊಂದು ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಮನೆಯ ತೆರಿಗೆ ಯಾವ ಥರ ಕಟ್ಟಬೇಕು, ಮತ್ತು ನಮ್ಮ ಮನೆ ತೆರಿಗೆ ಈ ವರ್ಷದ ಎಷ್ಟು ಬಂದಿದೆ, ಯಾವ ಥರ ತಿಳ್ಕೋಬೇಕು, ಅದಕ್ಕೋಸ್ಕರ ನಾವು ಹೋಗ್ಬಿಟ್ಟು ಪಂಚಾಯತಿಯಲ್ಲಿ ಕೇಳಬೇಕು, ಇಲ್ಲ ಮುನ್ಸಿಪಾಲ್ಟಿ ಕೇಳಬೇಕು, ಆ ಥರ ಯಾವುದು ಅಂತ ಇಲ್ಲ. ನೀವು ಮೊಬೈಲಲ್ಲೇ ಕೂಡ ಚೆಕ್ ಮಾಡ್ಕೋಬೋದು. ನಿಮ್ಮ ಮೊಬೈಲಲ್ಲಿ ಕೇವಲ ಕ್ರೋಮ್ ಬ್ರೌಸರ್ ಮುಖಾಂತರವಾಗಿ ಸರ್ಚ್ ಮಾಡಿ ನಮ್ಮ ಮನೆಯ ಗರ್ಪಟ್ಟಿ ಎಷ್ಟಿದೆ, ನಮ್ಮ ಟ್ಯಾಕ್ಸ್ ಎಷ್ಟಿದೆ ಅಂತ ಮನೆಯಲ್ಲಿ ಮುಖಾಂತರನೇ ನೀವು ತಿಳ್ಕೊಬೋದು. ಅದಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಮನೆಯ ತೆರಿಗೆ ಯಾವ ಥರ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮ್ಮ ಮೊಬೈಲಲ್ಲಿ ಆಗಲಿ ಸಿಸ್ಟಮಲ್ಲಿ ಎರಡು ಸೇಮ್ ಹೇಳ್ಕೊಡ್ತೀನಿ ನಾನು. ಅದಕ್ಕೊಂದು ಇದಕ್ಕೊಂದು ಏನು ಚೇಂಜಸ್ ಇರಲ್ಲ ಅಂಥವು ಮಾತ್ರ. ನೋಡಿ, ಕ್ರೋಮಲ್ಲಿ ಓಪನ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಸರ್ಚ್ ಮಾಡಬೇಕಾಗಿರೋದು ನೋಡಿ, ಮಾಹಿತಿ ಕಣಜ ಅಂತ ಇರುತ್ತೆ. ಮಾಹಿತಿ ಕಣಜ ಅಂತ ಟೈಪ್ ಮಾಡಬೇಕು. ಮಾಹಿತಿ ಕಣಜ ಅಂತ ಟೈಪ್ ಮಾಡಬೇಕು. ಕ್ಲೀನಾಗಿ ಫಸ್ಟ್ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ. ಮಾಹಿತಿ ಕಣಜ ಅಂತಂದಾಗ ಈ ಥರ ಬರುತ್ತೆ. ಮಾಹಿತಿ ಕಣಜ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ. ನಿಮಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ಅಂತ ಇಲಾಖೆ ಬರುತ್ತೆ. ಈ ಥರ ಬಂದಾಗ ಇದಕ್ಕೆ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗೆ ನೀವು ಕ್ಲಿಕ್ ಮಾಡಬೇಕಾಗಿರೋದು ನಮಗೆ ಟ್ಯಾಕ್ಸು ಮತ್ತು ಈ ಬೇಕಾಗಿದೆ ಅಲ್ವಾ, ಗರಪ್ಪ ನಮ್ಮ ಎಷ್ಟಿದೆ ಗರ್ಪಟ್ಟಿ, ನಮ್ಮ ಮನೆಯದು ತೆರಿಗೆ ಎಷ್ಟಿದೆ ಅಂತ ತಿಳ್ಕೊಬೇಕಂತಂದರೆ ಯಾವುದೇ ಜಿಲ್ಲೆ ಆಗಿರಲಿ, ಕರ್ನಾಟಕದ ಯಾವುದೇ ಜಿಲ್ಲೆ ಆಗಿರಲಿ, ನೀವು ಮೊಬೈಲಲ್ಲೇ ತಿಳ್ಕೊಬೋದು. ಗ್ರಾಮೀಣ ಮತ್ತು ಪಂಚಾಯತಿ ರಾಜ್ಯ ಇಲಾಖೆ ಅಂತಿದೆ ಅಲ್ವಾ, ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನೆಕ್ಸ್ಟ್ ನಿಮ್ಗೆ ಅದೇ ಸೇಮ್ ಬರುತ್ತೆ. ಅದ್ರ ಮೇಲೆ ನೆಕ್ಸ್ಟ್ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೇವೆಗಳು ಅಂತಿದೆ ನೋಡಿ, ಸೇವೆಗಳು ಅಂತ, ಮಾಹಿತಿ ಮತ್ತು ಸೇವೆಗಳು ಯೋಜನೆಗಳು ಅಂತಿದೆ ಅಲ್ವಾ, ಯೋಜನೆಗಳು ಅಂತಿದೆ ಅಲ್ವಾ, ಅದು ಬೇಡ, ಸೇವೆಗಳು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇವೆಗಳು ಅಂತ ಇಲ್ಲಿ ಬರುತ್ತೆ ನೋಡಿ, ಟ್ಯಾಕ್ಸ್ ಅಂತ ಬರುತ್ತೆ ನೋಡಿ, ಮನೆ ತೆರಿಗೆ ಸಂಗ್ರಹ ಮತ್ತು ಉಳಿತಾಯ ಅಂತ ಬರುತ್ತೆ. ಮನೆ ತೆರಿಗೆ ಸಂಗ್ರಹ ಮತ್ತು ಉಳಿತಾಯ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸ್ಟೆಪ್ ಆಗಿ ತಿಳ್ಕೊಳ್ಳಿ. ನಾನು ಹೇಳಿದ್ದೀನಿ ಏನೋ ಅಂತ ನೀವು ಮತ್ತೆ ತಿರ್ಗಾ ಸರ್ ಬರಲಿಲ್ಲ ಅಂತೆಲ್ಲ, ಅದು 2 ಸತಿ ಬರುತ್ತೆ. ಡಬಲ್ ಸತಿನೂ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮದು ಯಾವ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಫಾರ್ ಎಕ್ಸಾಂಪಲ್ ಅಲ್ಲಿ ಯಾವುದೇ ಜಿಲ್ಲೆ ಬರುತ್ತೆ ನೋಡಿ, ಚಿಕ್ಕಬಳ್ಳಾಪುರ ಇದೆ, ಚಾಮರಾಜನಗರ ಇದೆ, ಎಲ್ಲ ಜಿಲ್ಲೆಗಳಿದೆ, ಚಿತ್ರದುರ್ಗ ಇದೆ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಗದಗ, ಹಾಸನ, ಕಲಬುರಗಿ, ಕೋಲಾರ ಎಲ್ಲ ಇದೆ. ನಿಮ್ದು ಯಾವುದು ಜಿಲ್ಲೆ, ಅದು ನಿಮಗೆ ಯಾವ ಜಿಲ್ಲೆದು ಬೇಕು ನೋಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ಜಿಲ್ಲೆ ತೋರಿಸ್ಲಿ, ದಾವಣಗೆರೆ ತೋರಿಸ್ಲಿ ಬಾ. ದಾವಣಗೆರೆಯಲ್ಲಿ ಯಾವ ತಾಲೂಕು ನೋಡಿ, ಇಲ್ಲಿ ಯಾವ್ದಾದ್ರು ಬಂದಿದೆ. ಹೊನ್ನಾಳಿ ಬೇಕಾ ನಿಮಗೆ, ಜಗಳೂರು, ಇದು ನಿಮ್ಗೆ ಯಾವ್ದು ಬೇಕೋ ಅದು ಇರುತ್ತೆ. ನೀವು ಯಾವ ಥರ ಅದನ್ನ ಯಾವ್ದು ಬೇಕು, ಹೊನ್ನಾಳಿ ತಗೊಂಡು ಯಾವ ಪಂಚಾಯತಿ ನಿಮ್ಗೆ ಯಾವ್ದು ಬೇಕೋ ಅದು ಇಲ್ಲಿ ಈ ಥರ ಸೆಲೆಕ್ಟ್ ಮಾಡ್ಕೊತ ಬರಬೇಕು. ನಿಮ್ಗೆ ಯಾವ್ದು ಬೇಕು, ಅದು ಎಷ್ಟಿದೆ ನಮ್ಮ ಮನೆಯದು, ಏನಿಲ್ಲ, ನಿಮ್ಗೆ ಯಾವ ನಿಮ್ಮ ಹಳ್ಳಿ ಯಾವುದು, ಅದು ಪ್ರತಿಯೊಂದು ಬರುತ್ತೆ ಇಲ್ಲಿ. ಇಲ್ಲಿ ನೋಡಿ, ಹೊಸಹಳ್ಳಿ ಅಂತ ಇದೆ, ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ, ನಿಮಗೆ ಹೊಸಹಳ್ಳಿ ಟೌನ್ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಇಷ್ಟು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ನೋಡಿ, ಇಲ್ಲಿ ಯಾವ ಇಯರ್ ಎಂಡು 2025, 26 ಬೇಕು, 2024, 25 ಬೇಕು ಅಂತ ಇಸ್ವಿ ಕೇಳುತ್ತೆ, ವರ್ಷ. ಅದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿವಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇರೋದು ನಿಮ್ಗೆ ಯಾವ ತಾಲೂಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ತಾಲೂಕದ್ದು ಇಲ್ಲಿ ವರ್ಷ ಇರುತ್ತೆ, ಯಾವ ವರ್ಷದ ನೀವು ಎಷ್ಟು ಕಟ್ಟಬೇಕಾಗಿದೆ ಅಂತೇಳಿ ನಾನು ನಿಮಗೆ ಅದು ಇಸ್ವಿ ಸೆಲೆಕ್ಟ್ ಮಾಡಿದ ತಕ್ಷಣ ಅದು ತೋರಿಸ್ತದೆ. ನೀವು ನೋಡಿ, ನಾನು ಏನೇನು ಎಲ್ಲೆಲ್ಲಿ ಮಾಡಿದ್ದೀನಿ ಅದನ್ನು ಫಸ್ಟವಾಗಿ ನೀವು ಅಪ್ಡೇಟ್ ಮಾಡ್ತಾ ಬರಬೇಕು. ಅದೇ ಥರ ಅಪ್ಡೇಟ್ ಮಾಡಿದ್ರೆ ಕ್ಲೀನಾಗೆ ಬರುತ್ತೆ. ಫಸ್ಟು ನೋಡಿ, ನಾನು ಏನೇನು ಹೇಳಿದ್ದೀನಿ ಅದನ್ನು ಒಂದ್ಸತಿ ವಿಡಿಯೋನ ರಿಪೀಟ್ ಮಾಡಿ ನೋಡಿ, ಕೊನೆಯವರೆಗೂ ನೋಡಬೇಕು ವಿಡಿಯೋನ. ನೀವು ಅರ್ಧದಲ್ಲೇ ಮುಗೀತು ಆ ಥರ ಬರಲಿಲ್ಲ ಅಂತಲ್ಲ. 2025, 26 ಅಂತಿರುತ್ತೆ. ಕ್ಲಿಕ್ ಮಾಡಿಬಿಟ್ಟು ಸಲ್ಲಿಸಿ ಅಂತಿದೆ ನೋಡಿ, ಇಲ್ಲಿ ಸಲ್ಲಿಸಿ ಅಂತಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಲೋಡಿಂಗ್ ಆಗ್ತಾ ಇರ್ತದೆ. ನೀವು ಅದನ್ನು ನೋಡಬೇಕು. ಆ ಥರ ಎಲ್ಲ ಪ್ರತಿಯೊಂದಾಗ ಇಲ್ಲಿ ಬರುತ್ತೆ ನೋಡಿ. ಈ ಥರ ಎಲ್ಲರ ಮನೆಯದು ಎಷ್ಟೆಷ್ಟಿದೆ, ಏನೇನು ಬರ್ತಾ ಇದೆ ನೋಡಿ. ಇಲ್ಲಿ ಮನೆ ಮಾಲೀಕರ ಹೆಸರು, ಮನೆ ಸಂಖ್ಯೆ, ಸಮೀಕ್ಷೆ ಸಂಖ್ಯೆ, ಆಸ್ತಿ ಸಂಖ್ಯೆ, ಆಸ್ತಿ ವಿಶಿಷ್ಟ ID, ಸಂಗ್ರಹ, ತೆರಿಗೆ ಬಾಕಿ ಅಂತ ಎಲ್ಲ ಇರುತ್ತೆ. ಸಂಗ್ರಹರು,
ತೆರಿಗೆ ಬಾಕಿ ಇರೋ ಇಲ್ಲಿ ಅಮೌಂಟ್ ಸಮೇತ ಇರುತ್ತೆ ನಿಮಗೆ. ಈ ಈ ಕಾಲಮಲ್ಲಿ ನಿಮಗೆ ಪ್ರತಿ ಒಂದು ಸಿಗುತ್ತೆ ಲಾಸ್ಟಲ್ಲಿ. ನೀವು ಎಷ್ಟು ಅಮೌಂಟ್ ಕಟ್ಟಬೇಕು, ಎಷ್ಟು ಪೆಂಡಿಂಗ್ ಇದೆ ಎಲ್ಲ ಸಿಗುತ್ತೆ. ಹೆಸರು ಕೂಡ ಇರುತ್ತೆ ಇಲ್ಲಿ. ಈ ಈ ಲಿಸ್ಟಲ್ಲಿ ಎಷ್ಟೆಷ್ಟು ನಿಮ್ಮ ಮನೆ ನಂಬರ್ ಏನು ಎಲ್ಲ ಪ್ರತಿಯೊಂದು ಬರುತ್ತೆ. ಆಸ್ತಿ ಸಂಖ್ಯೆ ಪ್ರತಿಯೊಂದು ಒಂದಲ್ಲೂ ಇರುತ್ತೆ. ಮತ್ತು ಇಲ್ಲಿ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತಲೂ ಇರುತ್ತೆ ನಿಮಗೆ. ಅದನ್ನು ನೀವು ನೋಡಿಬಿಟ್ಟು ಕ್ಲೀನಾಗಿ ಸೆಲೆಕ್ಟ್ ಮಾಡಿಬಿಟ್ಟು ನೋಡಬೇಕು ಯಾವ ಥರ ಇದೆ ಏನು. ಒಂದೇ ಅಂತಲ್ಲ ಎಲ್ಲ ತಾಲೂಕದ್ದು ಬರುತ್ತೆ. ಇಲ್ಲಿ ಚೇಂಜ್ ಮಾಡಿ ಮತ್ತೆ ತಿರ್ಗಾ ನಿಮ್ಗೆ ಯಾವುದು ಬೆಳಗಾಂ ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ್ದು ಬೇಕು ಅದು ಇಂಥದ್ದೇ ಅಂತಲ್ಲಪ್ಪ, ಯಾವ ಪಂಚಾಯತಿ ಬೇಕು. ನಿಮಗೆ ಅಂದಾಜು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ವರ್ಷದ ಬೇಕು ಸಲ್ಲಿಸಬೇಕು. ಪ್ರತಿ ಒಂದ್ರದ್ದು ಬರುತ್ತೆ. ನಿಮ್ಗೆ ಇಂಥದ್ದೇ ಬರಲ್ಲ ಅಂತ ಆಮೇಲೆ ಕಮೆಂಟ್ ಮಾಡಬೇಡ್ರಿ. ಪ್ರತಿಯೊಂದು ನಿಮ್ಮ ತೆರಿಗೆ ಎಷ್ಟಿದೆ ಅಲ್ಲಿ ಹೆಸರು ಸರ್ಚ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಹೆಸರು ಮನೆ ನಂಬರ್ ಇರುತ್ತೆ. ಇಲ್ಲಿ ಈ ಥರ ಇದ್ದಲ್ಲಿ ಇಲ್ಲಿ ಹೆಸರುಗಳಿದ್ದಾವೆ. ಅದ್ರ ಬಗ್ಗೆ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈಡಲ್ಲಿ ಅಮೌಂಟ್ ಎಷ್ಟಿದೆ, ಪೆಂಡಿಂಗ್ ಎಷ್ಟಿದೆ, ಕಟ್ಟಿದೆ ಅಂತ ತೋರಿಸ್ತದೆ ಎಲ್ಲ. ಇವಾಗ ಅಮೌಂಟ್ ಇದರಲ್ಲೇ ಇದೆ ನೋಡ್ಕೊಳ್ಳಿ. ಮತ್ತೆ ಬಂದಿಲ್ಲ ಅನ್ಕೋಬೇಡಿ. ಕ್ಲೀನಾಗಿ ಫಸ್ಟಿಂದ ಮತ್ತೆ ವಿಡಿಯೋ ನೋಡ್ಕೊಳ್ಳಿ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.